ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನಿದು ಚಂಪಾ ಸೃಷ್ಟಿ ಅಂದರೆ ಇದರ ಮಹತ್ವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ, ನಮ್ಮ ಹಿಂದೂ ಧರ್ಮದಲ್ಲಿ ದೇವಾನುದೇವತೆಗಳ ಆರಾಧನೆ ವಿಶೇಷವಾದ ಸ್ಥಾನಮಾನಗಳನ್ನು ಪಡ್ಕೊಂಡಿರುವಂಥದ್ದು. ಯಾಕೆ ಗೊತ್ತಾ? ಎಲ್ಲರೂ ವಿಜಯೋತ್ಸವವನ್ನು ಆಚರಿಸುವಂಥ ಸಂದರ್ಭ, ರಾಮದೇವರು ವಿಜಯೋತ್ಸವವನ್ನು ಆಚರಿಸಿದ ಸಂದರ್ಭ, ರಾಮದೇವರು ಹುಟ್ಟಿದ ಕ್ಷಣ ರಾಮನವಮಿ ಆಚರಣೆ ಮಾಡುವಂಥದ್ದು. ಅದೇ ಥರ ಒಂದೊಂದು ಹಿನ್ನೆಲೆಗಳು ನಮ್ಮ ಧಾರ್ಮಿಕ ಸಂಕೇತಗಳು. ಇದನ್ನು ಆಚರಣೆ ಮಾಡಿದರೆ ವಿಶೇಷವಾದ ಸೂಕ್ತವಾದ ಫಲಾನುಫಲಗಳು ಖಂಡಿತವಾಗಲೂ ಸಿಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಇವತ್ತು ಸೃಷ್ಟಿ ಇರೋದರಿಂದ ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ಯಥೇಚ್ಛವಾಗಿ ಸ್ಕಂದ ದೇವರ ಆರಾಧನೆ ನಡೆಯುತ್ತೆ. ಅದರಲ್ಲೂ ನಾನು ನಿಮಗೆ ಯಾವಾಗಾದರೂ ತಿಳಿಸ್ಕೊಡ್ತಾ ಇರ್ತೀನಿ, ಯಾರಾದರೂ ಕರೆ ಮಾಡಿದಾಗ ಒಟ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾಯಿರಿ ಅಂತ ಪರಿಹಾರ ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ಮಾಡೋದಕ್ಕೆ ಶ್ರೇಷ್ಠವಾದಂತಹ ದಿನ ಇವತ್ತು. ಕಾರಣ ಏನು ಗೊತ್ತಾ? ತಾರಕಾಸುರನನ್ನು ಸಂಹಾರ ಮಾಡಿ ವಿಜಯವನ್ನು ಸಾಧಿಸಿದಂತಹ ಸುಬ್ರಹ್ಮಣ್ಯ ದೇವರಿಗೋಸ್ಕರನೇ, ಆ ದೇವರ ಆರಾಧನೆಗೋಸ್ಕರನೇ ಇರುವಂತಹ ವಿಶೇಷವಾದ ದಿನ ಸೃಷ್ಟಿ. 6ನೇ ದಿನ ಅನ್ನುವಂಥದ್ದು ಅರ್ಥ. ಸೃಷ್ಟಿ ಅಂದರೆ ಅಮಾವಾಸ್ಯೆಯಿಂದಾಗಲಿ ಅಥವಾ ಪೌರ್ಣಮಿಯಿಂದಾಗಲಿ 6 ಅನ್ನುವಂತಹ ಸಂಖ್ಯೆ, 6ನೇ ದಿನ ಅನ್ನುವಂಥದ್ದು. ಇದೆಲ್ಲ ಯಾಕೆ ಮಾಹಿತಿಗಳು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಬ್ರಹ್ಮರಥೋತ್ಸವಗಳು ನಡೆಯುವಂಥದ್ದು, ಮುಹೂರ್ತಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ. ಸೃಷ್ಟಿ ಅನ್ನುವಂತಹ ಮುಹೂರ್ತ ಇವತ್ತು ಇರೋದರಿಂದ ಸುಬ್ರಹ್ಮಣ್ಯನ ಆರಾಧನೆಗೆ ಶ್ರೇಷ್ಠವಾಗಿರುವಂತಹದ್ದು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸುಬ್ರಹ್ಮಣ್ಯನ ಆರಾಧನೆಯಿಂದ ಯಾವ ಯಾವ ಪ್ರತಿಫಲಗಳು ಪಡೆಯಬಹುದು ಅನ್ನುವಂಥದ್ದೆಲ್ಲ ನಿಮಗೆ ಮಾಹಿತಿ ಇದೆ. ಆದರೂ ವಿಶೇಷವಾದಂತಹ ಜಿ ಕನ್ನಡ ನ್ಯೂಸ್ನ ವಾಹಿನಿಯ ಮುಖಾಂತರ ನಾನು ನಿಮಗೆ ಆರಾಧನೆ ಮಾಡಿದರೆ ಯಾವ ಫಲಗಳನ್ನು ಪಡಿಬಹುದು ಮತ್ತು ಆರಾಧನೆಯಲ್ಲಿರುವ ವಿಶೇಷತೆಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಮಾಹಿತಿ ಕೊಡ್ತೀನಿ. ಕಾರಣ ಏನು ಗೊತ್ತಾ? ನೀವೆಲ್ಲಾದರೂ ಜಾತಕಗಳನ್ನು ತೋರಿಸಿದ್ದಾಗ ನಿಮಗೆ ಸರ್ಪದೋಷಗಳಿದೆ ಅಥವಾ ನಾಗದೋಷಗಳು ಇದೆ ಅನ್ನುವಂತಹ ಮಾತುಗಳೇನಾದರೂ ಜ್ಯೋತಿಷಿಗಳಿಂದ ಬಂದಿದ್ದೇ ಆದರೆ ನಿಮ್ಮ ಹತ್ರ ದುಡ್ಡಿರಲ್ಲಪ್ಪ. ಅದನ್ನೆಲ್ಲ ಪರಿಹಾರ ತತ್ಕ್ಷಣದಲ್ಲಿ ಮಾಡಿಸಿಕೊಳ್ಳುವುದಕ್ಕೆ ನಿಮ್ಮ ಹತ್ರ ಅನುಕೂಲಗಳು ಇರಲ್ಲ. ಹಾಗಾಗಿ ಇವತ್ತಿನ ದಿನವನ್ನು ನೀವು ಪರಿಹಾರದ ದಿನವನ್ನಾಗಿ ಮಾಡ್ಕೋಬಹುದು, ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ. ಯಾಕೆ ಗೊತ್ತಾ? ದೇವಸೇನಾಧಿಪತಿ ಆಗಿರುವಂತಹ ಸುಬ್ರಹ್ಮಣ್ಯನಿಗೆ ಮೀಸಲಿರುವಂತಹ ಈ ಸೃಷ್ಟಿಯ ದಿನ ಯಾರು ಸುಬ್ರಹ್ಮಣ್ಯ ದೇವರ ಆರಾಧನೆ, ಸುಬ್ರಹ್ಮಣ್ಯ ದೇವರ ದರ್ಶನ ಅಥವಾ ಸುಬ್ರಹ್ಮಣ್ಯನಿಗೆ ತಮ್ಮ ಕೈಲಾದಷ್ಟು ಸೇವೆಗಳನ್ನು ಮಾಡುವಂತಹ ಕೆಲಸಗಳನ್ನು ಮಾಡುತ್ತಾರೋ ಅವರಿಗೆ ಸಾಧ್ಯವಾದಷ್ಟು ದೇವರ ಅನುಗ್ರಹ, ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಸಿಗುವಂಥದ್ದು. ಕಾರಣ ಏನು ಗೊತ್ತಾ? ಸೃಷ್ಟಿ ಬಹಳ ಪ್ರಿಯವಾಗಿರುವಂತಹ ದಿನ, ಅದರ ಜೊತೆಗೆ ಪ್ರಿಯವಾಗಿರುವಂತಹ ಮುಹೂರ್ತ ಸುಬ್ರಹ್ಮಣ್ಯ ದೇವರಿಗೆ. ಓಕೆ ಗುರುಜಿ, ಇನ್ನು ಚಂಪಾ ಸೃಷ್ಟಿಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ.